ಹೇ ಗೈಸ್ ವೆಲ್ಕಮ್ ಟು ಅನದರ್ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ಬಿಗ್ ಬಾಸ್ ಕಡೆಯಿಂದ ಮತ್ತೊಂದು ಹೊಸ ಪ್ರೋಮೋವನ್ನು ಬಿಟ್ಟಿದ್ದಾರೆ ಗೈಸ್. ಈ ಪ್ರೋಮೋದಲ್ಲಿ ಏನಪ್ಪ ಅಂದರೆ ಗಿಲ್ಲಿ ಅವ್ರನ್ನ ಏನಾರ ಒಂದು ಆಪರ್ಚುನಿಟಿ ಸಿಕ್ಕಿದ್ರೆ ಬಿಡ್ತಾರ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಅಂತಾನೆ ಹೇಳ್ಬೋದು. ವರ್ಲ್ಡ್ ಕಾರ್ಡ್ಗೆ ಎಷ್ಟುಗಳೆಲ್ಲ ಬಂದಿರ್ತಾರಲ್ಲ, ಇವ್ರ ಹತ್ರ ಏನಪ್ಪ ಅಂದರೆ ರಜತ್ ಅವರು ಹಾಗೆ ಚೈತ್ರ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಇವ್ರ ಹತ್ರ ಏನಪ್ಪ ಅಂದರೆ ಒಂದು ಫೋನನ್ನು ಮುಂದೆ ಇಟ್ಬಿಟ್ಟು ಅವ್ರ ಮನೆಗೆ ಫೋನ್ ಮಾಡಿರೋ ರೀತಿ, ಅವ್ರ ಮನೆಗೆ ಏನನ್ನ ಹೇಳಕ್ಕೆ ಇಷ್ಟವನ್ನ ಪಡ್ತೀರಾ ಅಂತ ಕೇಳಿದಾಗ ಅವ್ರಿಗೆ ಫೋನ್ ಮಾಡೋ ರೀತಿ, ಗೇಮ್ ಆಡೋ, ನೀನು ಗೇಮ್ ಮಾಡದೆ ಸುಮ್ಮನೆ ಸೈಲೆಂಟ್ ಆಗ್ಬಿಟ್ಟಿದೆಯಲ್ಲ, ಬರೀ ಮಾತಾಡೋದೇ ಆಯ್ತಾ ನಿನ್ನ ಕತೆ, ಗೇಮ್ ಆಡು, ಗೇಮಲ್ಲಿ ಪ್ರೂವ್ ಮಾಡ್ಕೊ ನಿನ್ನ, ಅವಾಗ ನಿನ್ನ ನೋಡ್ತೀನಿ ಅಂತ ಹೇಳ್ತಾರೆ ರಜತ್ ಅವರು. ಅದಕ್ಕೆ ಬಂದಾಗ ತುಂಬಾನೇ ವೈಲೆಂಟ್ ಆಗಿ ಬಂದ್ರು, ಇವಾಗ ಟುಶ್ ಆಗ್ಬಿಟ್ಟವ್ರೆ ಅಂತ ಗಿಲ್ಲಿ ಅವರು ಪಂಚನ ಹೊಡಿತಾ ಇದ್ದಾರೆ. ಇನ್ನು ಚೈತ್ರ ಅವರು ಕೂಡ ಏನಪ್ಪ ಅಂದ್ರೆ ಮಾತಾಡಲೋ ಬೇಡವಾ ಅಂದ್ಬಿಟ್ಟು ಫುಲ್ ಸೈಲೆಂಟ್ ಆಗ್ಬಿಟ್ಟವನೆ, ಮಾತಾಡಪ್ಪ ನಾಚ್ಕಬೇಡ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಚೈತ್ರ ಅವ್ರಿಗೂ ಕೂಡ ಒಂದು ಪಂಚನ ಹೊಡಿದ್ದಾರೆ ಗಿಲ್ಲಿ ಅವರು. ನಾನು ಮಾತಾಡಲ್ಲ ಅಂತಲ್ಲ, ನಾನು ಮಾತಾಡಿದ್ರೆ ಎಲ್ಲಿ ನೀವು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ಬಿಡ್ತೀರಾ ಅನ್ನೋದೇ ಭಯ, ಅದಕ್ಕೋಸ್ಕರ ನಾನು ಮಾತಾಡ್ತಾ ಇಲ್ಲ ಅನ್ನುವಂಥ ಒಂದು ಸಖತ್ತಾಗಿರುವಂಥ ಪಂಚನ ಹೊಡೆದಿದ್ದಾರೆ ಅಂತಲೇ ಹೇಳ್ಬೋದು. ಗಿಲ್ಲಿ ಅವರು ಆ್ಯಕ್ಚುಲಿ ನಿನ್ನೆ ಕಳೆದ ವೀಕಲ್ಲೇ ಸಾಕಷ್ಟು ಪಂಚ್ಗಳನ್ನು ಹೊಡೆದ್ಬಿಟ್ಟಿದ್ರು. ಅವರು ತಡ್ಕೊಳಕ್ಕಾಗದೆ ಫುಲ್ಲು ಇರಿಟೇಷನ್ಲಿ ಕೋಪಕ್ಕೆಲ್ಲ ಹೊಂಟೋಗ್ಬಿಟ್ರು, ಆ ಲೆವೆಲ್ಗೆ ಬರ್ಸ್ಬಿಟ್ಟಿದ್ರು ಗಿಲ್ಲಿ ಅವರು. ಅವರು ಕೂಡ ಈ ರೀತಿ ಆಪರ್ಚುನಿಟಿಗಳು ಸಿಕ್ಕಾಗ ಅವರಂತೂ ಸಖತ್ತಾಗಿರುವಂಥ ಪಂಚ್ಗಳನ್ನು ಹೊಡಿತಾರೆ ಗೈಸ್. ಹಾಗೆ ವರ್ಲ್ಡ್ ಕಾರ್ಡ್ ಸ್ಪರ್ಧಿಗಳಾಗಿ ಸೀಸನ್ 11ನ ಸ್ಪರ್ಧಿಗಳು ಎಂಟ್ರಿಯನ್ನು ಕೊಟ್ಟಿದ್ದಾರೆ, ಚೈತ್ರ ಅವರು ಹಾಗೆ ರಜತ್ ಅವರು. ನೋಡಬೇಕು ಈ ಸೀಸನ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ ಅಂತ. ಹಾಗೆ ಗಿಲ್ಲಿ ಅವರು ಕೂಡ ಸಖತ್ ಟಕ್ಕರ್ನ ಕೊಡೋದಂತೂ ಗ್ಯಾರಂಟಿ. ಹಾಗೆ ಹೊಸ ಪ್ರೋಮೋನ ಯಾರೆಲ್ಲ ನೋಡಿದ್ರಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟನ್ನು ಮಾಡ್ತಾ, ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇದೇ ಥರದ ಎಲ್ಲ ಲೇಟೆಸ್ಟ್ ನ್ಯೂಸ್ ಹಾಗೂ ಬಿಗ್ ಬಾಸ್ ಅಪ್ಡೇಟ್ಸ್ಗಳನ್ನು ಈ ಚಾನಲಲ್ಲಿ ಆಗ್ತಾ ಇರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.